ಫೇಕ್ ಆನ್ಲೈನ್ ಪೇಮೆಂಟ್ನ ಸ್ಕ್ರೀನ್ಶಾಟ್ ತೋರಿಸಿ ಮಹಿಳೆಯಿಂದ 40,000 ರೂಪಾಯಿ ವಂಚನೆ ಮಾಡಲಾಗಿದೆ. ಮೆಜೆಸ್ಟಿಕ್ನ ಡೆಕೋರೇಷನ್ ಅಂಗಡಿಗೆ ಬಂದಿದ್ದ ಮಹಿಳೆ 40,000 ರೂಪಾಯಿಯ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಿದ್ದಾಳೆ. ಬಳಿಕ ಫೇಕ್ ಆನ್ಲೈನ್ ಪೇಮೆಂಟ್ ಸ್ಕ್ರೀನ್ಶಾಟ್ ತೋರಿಸಿ ಅಂಗಡಿ ಸಿಬ್ಬಂದಿಗೆ ತೋರಿಸಿದ್ದಾಳೆ. ನಂತರ ಮಾಲೀಕರು ಬಂದು ಪರಿಶೀಲಿಸಿದಾಗ ಮಹಿಳೆಯ ಮೋಸದಾಟ ಬಯಲಾಗಿದೆ. ಸದ್ಯ ಅಂಗಡಿ ಮಾಲೀಕರಿಂದ ಪೊಲೀಸರಿಗೆ ದೂರು ಸಲ್ಲಿಕೆಯಾಗಿದೆ. ಹೌದು ಸರ್, ನಂದು ಇನ್ನೊಂದು ಶಾಪ್ ಇದೆ. ನಾನು ಆ ಶಾಪಲ್ಲಿದ್ದೆ. ಅವಾಗ ಏನಾಗಿದೆ, ಕಸ್ಟಮರು ಇಲ್ಲಿ ಲೇಡಿ ಬಂದಿದ್ದಾಳೆ, ಹೆಲ್ಮೆಟು ರಿಮೂವ್ ಮಾಡಿಲ್ಲ ಅವ್ರು ಬಂದ್ಬಿಟ್ಟು ಇಲ್ಲಿ ಏನು ನಮ್ಮ ಹುಡುಗ ಲಂಚ್ ಟೈಮಲ್ಲಿ ಇನ್ನೊಬ್ಬ ಹುಡುಗ ಊಟಕ್ಕೆ ಹೋಗಿದ್ದ, ಇನ್ನೊಬ್ಬ ಹುಡುಗ ಇಲ್ಲಿದ್ದ. ಆ ಟೈಮಲ್ಲಿ ಬಂದು ಅವರು ಏನೇನು ಬೇಕೆಲ್ಲ ಪರ್ಚೇಸಿಂಗ್ ಮಾಡಿದ್ದಾರೆ, ಏನೋ ಬಾರ್ಗಿಂಗು ಮಾಡಿಲ್ಲ. ಮಾಡಿಬಿಟ್ಟು ಏನು ಮಾಡಿದ್ದಾರೆ, ಫೋನ್ಪೇ ಮಾಡಿದ್ದೀನಿ ಅಪ್ಪ ಅಂದ್ಬಿಟ್ಟು ಅವರು ತೋರಿಸಿದ್ದಾರೆ. ಅದು ಫೇಕ್ ಅಕೌಂಟು ಏನೋ ಗೊತ್ತಿಲ್ಲ ನನಗೆ, ತೋರಿಸಿದ್ದಾರೆ. ಆವಾಗ ನಮ್ಮ ಹುಡುಗ ಏನು ಮಾಡ್ದೆ, ನನಗೆ ಫೋನ್ ಮಾಡಿಲ್ಲ. ನಮ್ಮ ಹುಡುಗ ಏನು ಮಾಡ್ದೆ, ಕಸ್ಟಮರ್ಗೆ ಐಟಮ್ ಎಲ್ಲ ಕೊಟ್ಟು ಕಳಿಸಾದ್ಮೇಲೆ ನಾನು ಇಮಿಡಿಯೇಟ್ಲಿ ಫೋನ್ ಮಾಡಿದೆ ನನಗೆ, ಅಣ್ಣ ಐಟಮ್ ಬಂತು ನೋಡೋಣ, ದುಡ್ಡು ಬಂತ ಅಂತ. ನಾನು ಇಲ್ಲಪ್ಪ ದುಡ್ಡು ಬಂದಿಲ್ಲ ಅಂತ ಹೇಳಿದ್ವಿ. ಆವಾಗ ಹೂವು ನೋಡೋಷ್ಟೊತ್ತಿಗೆ ಅವ್ರು ಹೊಂಟೋಗ್ಬಿಟ್ಟಿದ್ರು ಅವರು. ಆ್ಯಕ್ಚುಲಿ ನಾನು ಇರಲಿಲ್ಲ ಸರ್, ನಾನು ಇನ್ನೊಂದು ಶಾಪಲ್ಲಿದ್ದೀನಿ. ನಮ್ಮ ಹುಡುಗ ಅದು ಅವನು ನೋಡ್ಕೊಂಡಿಲ್ಲ ಪಾಪ, ಅವ್ನು ಕನ್ನಡ ಬರ್ತಿರ್ಲಿಲ್ಲ. ಹಂಗಾಗಿ ಅವ್ರಿಗೆ ಯಾಮಾರಿಸ್ಬಿಟ್ಟಿದ್ದಾರೆ ಅವರು. ಇಲ್ಲ ಗೊತ್ತಾಗಿಲ್ಲ ಸರ್, ಅವ್ರ ಗಾಡಿನಲ್ಲಿ ಕೂಡ ನಂಬರು ಕೂಡ ನಂಬರ್ ಪ್ಲೇಟು. ಸಿಲಿಕಾನ್ ಸಿಟಿಯಲ್ಲಿ ಬೆಳ್ಳಂಬೆಳಗ್ಗೆ ಚಿಟಿ ಮಳೆಗೆ ಜನ ಪರದಾಡುವಂತಾಯಿತು. ಮಲ್ಲೇಶ್ವರಂ, ಮೆಜೆಸ್ಟಿಕ್, ಶಾಂತಿನಗರ, ಯಶವಂತಪುರ ಸೇರಿ ಹಲವೆಡೆ ಮಳೆ ಸುರಿದಿದೆ. ತುಂತುರು ಮಳೆಯ ನಡುವೆಯೇ ಕೆಲಸ ಕಚೇರಿಗೆ ತೆರಳುವುದಕ್ಕೆ ಜನರು ಪರದಾಡುವಂತಾಯಿತು. ಬಂಗಾಳ ಕೊಲ್ಲಿಯಲ್ಲಿ ಅಪ್ಪರಿಸ್ತಾ ಇರುವ ದಿತ್ವಾ ಎಫೆಕ್ಟ್ಗೆ ಇಂದೂ ಕೂಡ ಬೆಂಗಳೂರಿನಲ್ಲಿ ಕೂಲ್ ವಾತಾವರಣವಿದ್ದು ತೀವ್ರ ಚಳಿಗೆ ಸಿಟಿ ಮಂದಿ ನಡುಗುವಂತಾಗಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 25 ಡಿಗ್ರಿ ಸೆಲ್ಸಿಯಸ್ ಇರಲಿದ್ದು ಕನಿಷ್ಠ ತಾಪಮಾನ 19 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮನೆಗೆ ಯುವತಿಯರನ್ನ ಕರೆತಂದಿದ್ದಾನೆ ಅಂತ ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಯುವಕನಿಗೆ 5,000 ದಂಡ ವಿಧಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಿರುವ ಯುವಕ ತನ್ನ ಮನೆಗೆ ಕುಟುಂಬದ 2 ಯುವತಿಯರನ್ನ ಕರೆದುಕೊಂಡು ಬಂದಿದ್ದ. ಅಂದು ರಾತ್ರಿ ಯುವತಿಯರು ಯುವಕನ ಫ್ಲಾಟ್ನಲ್ಲೇ ಉಳ್ಕೊಂಡಿದ್ದಾರೆ. ಇದರಿಂದ ಅಪಾರ್ಟ್ಮೆಂಟ್ ಸೊಸೈಟಿ ಯುವಕನಿಗೆ 5,000 ದಂಡ ವಿಧಿಸಿದ್ಯಂತೆ. ಅಪಾರ್ಟ್ಮೆಂಟ್ನ ಸೊಸೈಟಿ ರೂಲ್ಸ್ ಪ್ರಕಾರ ಯಾವುದೇ ನಿವಾಸಿ ಬ್ಯಾಚುಲರ್ಗಳಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ನೀಡಬಾರದು. ಆದರೆ ಯುವಕ ತನ್ನ ಸಂಬಂಧಿಕ ಯುವತಿಯರಿಗೆ ಪ್ರವೇಶ ನೀಡಿದ್ದಕ್ಕೆ 5,000 ದಂಡ ವಿಧಿಸಿದ್ದಾರೆ. ತನ್ನ ಕಹಿ ಅನುಭವವನ್ನ ಸಾಮಾಜಿಕ ಜಾಲತಾಣದಲ್ಲಿ ಯುವಕ ಪೋಸ್ಟ್ ಮಾಡಿ 5,000 ಕಳೆದುಕೊಂಡ ಬಗ್ಗೆ ವಿವರಿಸಿದ್ದಾರೆ. ಮುಜರಾಯಿ ದೇವಸ್ಥಾನಗಳಲ್ಲಿ ಮದುವೆಗೆ ನಿರ್ಬಂಧ ಕೋರಿ ಹಲಸೂರಿನ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅರ್ಚಕರು ಮುಜರಾಯಿ ಇಲಾಖೆಗೆ ಪತ್ರ ಬರೆದಿದ್ರು. ಈ ಹಿಂದೆ ದೇವಾಲಯದಲ್ಲಿ ಮದುವೆ ಮಾಡಿಕೊಳ್ತಾ ಇದ್ದ ದಂಪತಿಗಳು ಅವರಿಗೆ ಹೊಂದಾಣಿಕೆಯಾಗದೆ ಇದ್ದಾಗ ನ್ಯಾಯಾಲಯಗಳಿಗೆ ಹೋಗಿ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸ್ತಾ ಇದ್ರು. ದಂಪತಿಯ ವಿಚಾರಣೆ ವೇಳೆ ಅರ್ಚಕರನ್ನ ಕೂಡ ನ್ಯಾಯಾಲಯಗಳಿಗೆ ಹಾಜರುಪಡಿಸ್ತಾ ಇದ್ರು. ಈ ಎಲ್ಲಾ ಕಾರಣಗಳಿಂದ ಅರ್ಚಕರು ಕೂಡ ದೇವಾಲಯದಲ್ಲಿ ಮದುವೆ ಮಾಡೋದಕ್ಕೆ ನಿರಾಕರಿಸ್ತಾ ಇದ್ರು. ಇದೀಗ ಅರ್ಚಕರ ಹಿತದೃಷ್ಟಿಯಿಂದ ಮುಜರಾಯಿ ಇಲಾಖೆ ದೇವಸ್ಥಾನಗಳಲ್ಲಿ ಮದುವೆ ಮಾಡೋದಕ್ಕೆ ಕೆಲ ಷರತ್ತುಬದ್ಧ ಕಾನೂನು ಮಾಡಿ ವಿವಾಹ ನಡೆಸೋದಕ್ಕೆ ಅನುಮತಿ ನೀಡುವಂತೆ ಪತ್ರ ಬರೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.